ಹಾಯ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ, ರಾಯರ ಏಕಾದಶಿ ಬಂದೈತೆ. ರಾಯರ ಏಕಾದಶಿ ಇವರ ತಿಳ್ಕೊಳ್ಳೋಣ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಈ ವರ್ಷದ ಮೊದಲನೇ ಏಕಾದಶಿ ಇವರ 7/4/2025 ದಶಮಿ ಸೋಮವಾರ. 8/4/2025 ಏಕಾದಶಿ ಮಂಗಳವಾರ ಆಚರಿಸೋಣ. 9/4/2025 ದಶಮಿ ಬುಧವಾರ ಆಚರಿಸೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಮವ ಏಕಾದಶಿ ಎಂದು ಕರೆಯುತ್ತೇವೆ. ಶ್ರದ್ಧಾಭಕ್ತಿಯಿಂದ ವ್ರತವನ್ನು ಆಚರಿಸಿ ಹರಿಯುವ ಗುರುಗಳನ್ನು ಅನುಗ್ರಹ ಪಡೆದುಕೊಳ್ಳೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರತಿ ತಿಂಗಳು 2 ಏಕಾದಶಿ ವ್ರತವನ್ನು ಆಚರಿಸಲಾಗುವುದು. ನೀವು ಸಹ ಏಕಾದಶಿ ಉಪವಾಸವನ್ನು ಆಚರಿಸಿದರೆ ನೀವು ಈ ನಿಯಮಗಳನ್ನು ತಿಳಿದಿರಬೇಕು. ಏಕಾದಶಿ ವ್ರತಕ್ಕೆ ಸಂಬಂಧಿಸಿದಂತೆ 21 ವಿಷಯಗಳನ್ನು ಈ ಲೆಕ್ಕದಲ್ಲಿ ಹೇಳಲಾಗುತ್ತದೆ. ಈ ವಿಷಯವನ್ನು ಗಮನ ಹರಿಸದಂತೆ ಏಕಾದಶಿ ವ್ರತ ಸಂಪೂರ್ಣ ಫಲ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಆ ನಿಯಮಗಳ್ಯಾವುವು? ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವುದು ಪ್ರತಿಯೊಂದು ಏಕಾದಶಿ ವ್ರತವು ಅದರದೇ ಆದ ಆಧ್ಯಾತ್ಮಿಕ ಮಹತ್ವವನ್ನು ಒಳಗೊಂಡಿರುತ್ತದೆ. ಪ್ರತಿ ತಿಂಗಳು 11 ದಿನಗಳಿಗೊಮ್ಮೆ ಎಂಬಂತೆ 2 ಏಕಾದಶಿ ವ್ರತವನ್ನು ಬರುತ್ತವೆ. ಈ ದಿನ ವಿಷ್ಣುವಿನ ಭಕ್ತರು ತಮ್ಮ ಮನಸ್ಸು ಮತ್ತು ದೇಹ ಮತ್ತು ಆಧ್ಯಾತ್ಮವನ್ನು ಶುದ್ಧೀಕರಿಸಲು ಕಠಿಣ ವ್ರತವನ್ನು ಆಚರಿಸುತ್ತಾರೆ. ಏಕಾದಶಿ ವ್ರತವನ್ನು ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳನ್ನು ಕಳೆಯುತ್ತದೆ. ಆದಷ್ಟು ಉಪವಾಸ ಇದ್ದು ರಾಯರ ಏಕಾದಶಿ ವ್ರತ ಸಂಪೂರ್ಣ ಮಾಡಿ. ತುಂಬ ಒಳ್ಳೆಯದಾಗುತ್ತದೆ. ರಾಯರ ಕೃಪೆಗೆ ಎಲ್ಲರೂ ರಾಯರ ಸೇವೆ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಓಂ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ.